ಹಾಯ್ ಎವ್ರಿವನ್, ಮತ್ತೊಮ್ಮೆ ಪ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಆ ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆಯೇ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಏನು ಕಾರ್ಡ್ಸ್ ಬರುತ್ತೆ? ಇಂಟಿಗ್ರೇಷನ್, ಬ್ರೇಕ್ ಥ್ರೂ, ಇಲ್ಲಿ ಹಾರ್ಮನಿ ಬರ್ತಾ ಇದೆ, ಮತ್ತೊಂದು ಸ್ಟ್ರೆಸ್, ಹಾಗೆ ಪಾಸ್ಟ್ ಲೈಫ್ಸ್. ಬಾಟಮ್ನಲ್ಲಿ ಪೇಷನ್ಸ್ ಅನ್ನೋದು ಬರ್ತಾ ಇದೆ. ಈ ಕನೆಕ್ಷನಲ್ಲಿ ಪೇಷನ್ಸ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಆದರೆ ಎಲ್ಲಿ ತನಕ ನೋಡೋಣ. ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿ ಐ ವಾಂಟ್ ಟು ಫಿಕ್ಸ್ ಅವರ್ ಕನೆಕ್ಷನ್, ಅಂಡರ್ಸ್ಟ್ಯಾಂಡಿಂಗ್, ಐ ಸಿ ಯುವರ್ ಸೈಡ್ ಆಫ್ ಸ್ಟೋರಿ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ ಫಿಕ್ಸ್ ಮಾಡಬೇಕು ಅನ್ನೋದಿದೆ, ಮುಂದೆ ಸರಿಯಾಗಿ ನಡ್ಸ್ಕೊಂಡು ಹೋಗಬೇಕು ಅನ್ನೋ ಮನಸ್ಸಿದೆ. ಈ ನಡುವೆ ನಿಮ್ಮಿಬ್ಬರಲ್ಲಿ ಏನೋ ಕ್ಲ್ಯಾಶಸ್ ಆಗಿದೆ ಅನ್ನೋದು ಬರ್ತಾ ಇದೆ. ಏನೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದಾಗ ಪ್ರೀತಿ ಇದ್ರೂ ಮುಂದುವರ್ಸೋಕ್ಕಾಗ್ತಾ ಇಲ್ಲ. ನೀವೊಂಥರ ಯೋಚನೆ ಮಾಡಿದ್ರೆ ಅವರೇ ಬೇರೆ ಯೋಚನೆ ಮಾಡ್ತಾರೆ. ಆದ್ರೂ ಇಲ್ಲಿ ಇಂಟಿಗ್ರೇಷನ್ ಇದೆ, ಹಾರ್ಮನಿ ಇದೆ, ಒಳ್ಳೆ ಫ್ರೆಂಡ್ಶಿಪ್ನಲ್ಲಿದ್ದೀರಾ. ಆದರೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಮುಂದೇನು ಅನ್ನೋ ಪ್ರಶ್ನೆ ಇದೆ, ಆದರೆ ಇಬ್ಬರೂ ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದಿದೆ. ಯಾಕೆಂದರೆ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ಹೇಗೋ ನಡ್ಕೊಂಡು ಹೋಗ್ತಾ ಇದೆ ಈ ಫ್ರೆಂಡ್ಶಿಪ್, ಆದರೆ ಹಾಗೆ ಸ್ಟ್ರೆಸ್ ಇದೆ, ಅದನ್ನು ತೋರಿಸ್ಕೋತಾ ಇಲ್ಲ. ಇಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ಇದು ಸ್ಲೋ ಆಗಿ ನಡೆಯುತ್ತೆ. ಆಗಾಗ ಮಾತುಕತೆಗಳಿರುತ್ತೆ, ಜಗಳಗಳೂ ಇರುತ್ತೆ. ಅದಕ್ಕೆ ಇವ್ರಿಗೆ ಈ ಕನೆಕ್ಷನ್ನ ಫಿಕ್ಸ್ ಮಾಡಬೇಕು ಅನ್ನೋ ಮನಸ್ಸಿದೆ. ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆಗಳಿರುತ್ತೆ. ಫ್ರೆಂಡ್ಶಿಪ್ ಬೆಳೆದಿದೆ ಅಂದಾಕ್ಷಣ ಅದು ಸುಗಮವಾಗಿ ನಡೆಯಲ್ಲ, ಸ್ಟ್ರೈಟ್ ಲೈನಲ್ಲಿ ಹೋಗಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಅವ್ರ ಮನೆಯವರು ನಿಮ್ಮ ಮನೆಯವರು ಒಪ್ಕೊಳ್ಳೋಕೆ ಮುಂಚೆ ನಿಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕಾಗುತ್ತೆ. ಆ ಒಂದು ಸಿಚುವೇಶನ್ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಓವರ್ ಥಿಂಕಿಂಗ್ ಕಾಣ್ತಾ ಇದೆ, ಇನ್ಸೆಕ್ಯೂರಿಟಿ ಕಾಣ್ತಾ ಇದೆ. ನಿಮ್ಮನ್ನು ಕಳ್ಕೊತೀನಿ ಏನೋ ಅನ್ನಿಸ್ತಾ ಇದೆ ಅವ್ರಿಗೆ. ಆದಷ್ಟು ಈ ಕನೆಕ್ಷನ್ನ ಸರಿ ಮಾಡ್ಕೋಬೇಕು ಅನ್ನೋ ಸ್ಟ್ರೆಸ್ ಕಾಣ್ತಾ ಇದೆ ಅವ್ರಿಗೆ. ನಿಮ್ಮಿಬ್ಬರಲ್ಲಿ ಎಷ್ಟೇ ಮಾತುಕತೆಗಳಾಗಲಿ, ಎಷ್ಟೋ ಸರಿ ಸೈಲೆಂಟ್ ಆಗಿರ್ತಾ ಇದ್ರಿ, ಹಾಗೆ ಏನೋ ಅಡ್ಜಸ್ಟ್ಮೆಂಟ್ಸ್ ಆಗ್ತಾಯಿತ್ತು, ಮತ್ತು ಈ ಕನೆಕ್ಷನ್ ಮುಂದುವರಿತಾ ಇತ್ತು ಅನ್ನೋದಿದೆ. ಆದರೆ ಈ ಸರಿ ಪರ್ಮನೆಂಟಾಗಿ ಈ ಕನೆಕ್ಷನ್ನ ಫಿಕ್ಸ್ ಮಾಡಬೇಕು ಅನ್ನೋ ಮನಸ್ಸಾಗ್ತಾ ಇದೆ ಅವ್ರಿಗೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ. ನಿಮ್ಮ ಮನಸ್ಸಿನ ಭಾವನೆಗಳು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇಬ್ಬರಲ್ಲೂ ಟೂ ಮೆನಿ ಡಿಫ್ರೆನ್ಸಸ್ ಅನ್ನಿಸ್ತಾ ಇದೆ. ನೀವು ಹೇಳಿದ್ದು ಅವ್ರು ಕೇಳ್ತಾ ಇಲ್ಲ, ಅವ್ರದ್ದೇ ಬೇರೆ ದಾರಿ. ನಿಮ್ಮನ್ನು, ನಿಮ್ಮ ಫೀಲಿಂಗ್ಸ್ಗಳಿಗೆ ಅಷ್ಟೊಂದು ಕೇರ್ ಮಾಡ್ತಾ ಇಲ್ಲ. ಮೊದಲು ಹೀಗಿರಲಿಲ್ಲ, ಕಾಲ್ ಮಾಡೋದೇನೋ, ಹೇಳಿದ ತಕ್ಷಣ ನಿಮ್ಮನ್ನು ಮೀಟ್ ಮಾಡ್ತಾಯಿದ್ರು, ಗಂಟೆಗಟ್ಟಲೆ ನಿಮ್ಮ ಜೊತೆ ಮಾತಾಡ್ತಾಯಿದ್ರು, ನಿಮಗೂ ಅವರು ಸ್ಪೆಷಲ್ ಅನ್ನಿಸ್ತಾ ಇದ್ರು. ಏನೋ ಹ್ಯಾಪಿನೆಸ್ ಇತ್ತು, ಲೈಫ್ ಈಸ್ ಬ್ಯೂಟಿಫುಲ್ ಅನ್ನಿಸ್ತಾ ಇತ್ತು. ಅವರು ಯಾರ ಜೊತೆ ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ, ನಿಮ್ಮ ಜೊತೆ ತುಂಬ ಅಡ್ಜಸ್ಟ್ ಆಗಿದ್ರು, ಫ್ರೀಯಾಗಿ ಮಾತಾಡ್ತಾಯಿದ್ರು, ಅವ್ರ ಕಷ್ಟ ಸುಖ ಎಲ್ಲ ಹೇಳ್ಕೊತಾ ಇದ್ರು. ಇಬ್ಬರು ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ರಿ. ಈಗ ಇನ್ನೂ ಹೆಚ್ಚು ಕ್ಲೋಸ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮಗೆ ಈಗೀಗ ಈ ಕನೆಕ್ಷನ್ ಬಗ್ಗೆ ಸೆನ್ಸಿಟಿವ್ ಆಗಿದ್ದೀರಾ. ಈಗೀಗ ಏನೋ ಅನುಮಾನಗಳು ಬರ್ತಾ ಇದೆ, ಕನ್ಫ್ಯೂಷನ್ಸ್ ಇದೆ. ಯಾರೋ ಅವರನ್ನು ತಡೀತಾ ಇದ್ದಾರೆ ಹಾಗೆ ನಿಮ್ಗೆ ಅನಿಸುತ್ತೆ. ಆದಷ್ಟು ಅವರನ್ನು ಇಂಪ್ರೆಸ್ ಮಾಡೋ ಪ್ರಯತ್ನ ಮಾಡ್ತೀರಾ. ಇನ್ಸೆಕ್ಯೂರ್ ಫೀಲ್ ಆಗುತ್ತೆ ಒಂದೊಂದು ಸಾರಿ ನಿಮಗೆ. ಅವ್ರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ದೂರ ಹೋಗ್ತಾರೆ, ಅಥವಾ ಅವ್ರು ಇನ್ಯಾರನ್ನೂ ಇಷ್ಟಪಟ್ಟಿದ್ದಾರೆ. ಇವೆಲ್ಲ ಯೋಚನೆಗಳು
ನಿಮಗೆ ನಿದ್ದೆಗೆಡಿಸಿದೆ. ಈ ಕನೆಕ್ಷನ್ನಲ್ಲಿ ಸ್ಟೆಬಿಲಿಟಿ ಇಲ್ಲ ಅಥವಾ ಕ್ಲಿಯರ್ ಕಮ್ಯುನಿಕೇಷನ್ ಇಲ್ಲ. ಆದರೆ ಇಬ್ಬರೂ ಇಷ್ಟಪಡ್ತಾ ಇದ್ದೀರಾ, ಇಬ್ಬರು ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ರೂ ಅಂಥ ಡೆವಲಪ್ಮೆಂಟ್ಸ್ ಕಾಣ್ತಾ ಇಲ್ಲ. ನೀವು ಅಂದ್ಕೊಂಡಂಗೆ ಏನೂ ನಡೀತಾ ಇಲ್ಲ. ಅವ್ರ ಮನಸ್ಸಲ್ಲಿ ಏನೋ ಅನ್ಸೆಡ್ ಫೀಲಿಂಗ್ಸ್ ಇದೆ, ಅದು ಮನಸ್ಸಲ್ಲೇ ಹೆಪ್ಪುಗಟ್ಟಿದೆ ಅನಿಸ್ತಾ ಇದೆ. ಯಾವಾಗಾದರೂ ಓಪನ್ ಅಪ್ ಆಗ್ತಾರೆ, ಅಲ್ಪ ಸ್ವಲ್ಪ ಹೇಳ್ತಾರೆ, ಆದರೆ ನಿಮಗೇನು ಕ್ಲಿಯರಾಗಿ ಏನೂ ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಷನ್ಸ್ ಇದೆ. ನಿಮಗೆ ಈ ವ್ಯಕ್ತಿ ಮೇಲೆ ಇಮೋಷ್ನಲಿ ಇನ್ವಾಲ್ವ್ಮೆಂಟ್ ಇದೆ. ಏನೋ ತುಂಬ ದಿನದ ಪರಿಚಯ ಇದೆ, ನನಗೋಸ್ಕರ ದೇವರು ಸೃಷ್ಟಿ ಮಾಡಿರೋ ವ್ಯಕ್ತಿ ಹಾಗೆ ನಿಮ್ಗೆ ಅನ್ನಿಸ್ತಾ ಇದ್ದರೆ, ಈ ವ್ಯಕ್ತಿಗೆ ನಿಮ್ಮ ಪರಿಚಯ ಆದಾಗಿಂದ ನಿಮ್ಮ ಮೇಲೆ ಅಟ್ರಾಕ್ಷನ್ ಇದೆ. ನೀವೊಂದು ಒಳ್ಳೆಯ ಸ್ವಭಾವದ ವ್ಯಕ್ತಿ ಹಾಗನ್ನಿಸುತ್ತೆ ಅವ್ರಿಗೆ. ನೋಡಿದ್ರೆ ಮತ್ತೊಮ್ಮೆ ನೋಡಬೇಕು ಅನ್ನೋ ವ್ಯಕ್ತಿತ್ವ, ಇದೆಲ್ಲ ಅವ್ರಿಗೆ ಇಷ್ಟ ಆಗ್ತಾ ಇತ್ತು. ಒಂದು ವ್ಯಕ್ತಿನ ಇಷ್ಟಪಟ್ಟರೆ ಸಾಲದು, ಅದನ್ನು ಮುಂದುವರ್ಸೋಕ್ಕೂ ಅದೃಷ್ಟ ಬೇಕು ಅಂದ್ಕೊಂಡಿದ್ದಾರೆ. ನೀವು ನಿಮ್ಮ ಫ್ರೆಂಡ್ಶಿಪ್ ಹಾಗೆ ನಿಮ್ಮ ಮಾತುಕತೆ ಎಲ್ಲ ಅವರನ್ನು ಯಾವುದೋ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಮತ್ತೆ ಮತ್ತೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ. ಈ ಫ್ರೆಂಡ್ಶಿಪ್ಗೆ ಫ್ಯೂಚರ್ ಇಲ್ಲ ಅನಿಸ್ತಿದೆ. ಮದುವೆ, ಕಮಿಟ್ಮೆಂಟ್ ಅದೆಲ್ಲ ಇಷ್ಟ ಇಲ್ಲ. ಮನೆಯವರು ಇದಕ್ಕೆಲ್ಲ ಒಪ್ಪಲ್ಲ ಅನ್ನೋದು ಗೊತ್ತಿದೆ. ಸುಳ್ಳು ಪ್ರಾಮಿಸ್ ಮಾಡೋಕ್ಕೆ ಮನಸ್ಸಿಲ್ಲ. ನಿಮ್ಮ ಕನಸುಗಳು ನೀವು ಅವರನ್ನು ಇಷ್ಟಪಡ್ತಾ ಇರೋದು ಗೊತ್ತಿದ್ರೂ ಗೊತ್ತಿಲ್ಲದ ಹಾಗೆ ಇದ್ದಾರೆ ಅನ್ನಿಸ್ತಾ ಇದೆ. ಹಾಗೆ ಈ ವ್ಯಕ್ತಿ ಪ್ರಾಕ್ಟಿಕಲ್ ಆಗಿದ್ದಾರೆ. ತನ್ನ ಬಗ್ಗೆ, ತನ್ನ ಕೆರಿಯರ್ ಬಗ್ಗೆ ಹೆಚ್ಚು ಯೋಚಿಸೋದಿದೆ. ಹಾಗೆ ಸಣ್ಣ ಪುಟ್ಟ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಿಮಗೂ ಎಷ್ಟೋ ಸರಿ ಹೇಳಿರ್ಬೋದು, ಇದನ್ನೆಲ್ಲ ಈಸಿಯಾಗಿ ತಗೋ, ಯಾವಾಗ ಏನು ಬೇಕಾದರೂ ಆಗಬಹುದು, ಆದ್ರೂ ಪಾಸಿಟಿವ್ ಆಗಿರು. ಆದರೆ ನೀವು ಮಾತ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಪ್ರೀತಿ ಅಂದರೆ ಬರೀ ಮಾತಲ್ಲ, ಪ್ರೀತಿ ಅಂದರೆ ಜವಾಬ್ದಾರಿ. ಪ್ರತಿಯೊಬ್ಬರ ಜೀವನನೂ ಬೇರೆ ಬೇರೆ ಥರ ಇರುತ್ತೆ, ಹಾಗೆ ಸಮಸ್ಯೆಗಳಿರುತ್ತೆ. ಇಷ್ಟಪಟ್ಟವ್ರನ್ನ ಪಡೆಯೋಕ್ಕೂ ಅದೃಷ್ಟ ಇರಬೇಕು. ಮೊದಲೆಲ್ಲ ಅಂಥ ಸೀರಿಯಸ್ನೆಸ್ ಇರಲಿಲ್ಲ. ಜೀವನದಲ್ಲಿ ಇನ್ನೂ ಮುಂದೆ ಹೋಗಬೇಕಾಗಿದೆ. ನೀವಿಷ್ಟ ಇದ್ರೂ ಯಾವುದೇ ಮಾತು ಕೊಡೋ ಇಷ್ಟ ಇರಲಿಲ್ಲ, ನಿಮಗೆ ಬೇಜಾರು ಮಾಡೋ ಮನಸ್ಸೂ ಇರಲಿಲ್ಲ. ಈಗೀಗ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಈ ಕನೆಕ್ಷನ್ನ ಫಿಕ್ಸ್ ಮಾಡಬೇಕು ಅನ್ನೋ ಮನಸ್ಸಾಗ್ತಾ ಇದೆ ಅವ್ರಿಗೆ. ನೀವು ಮಾತ್ರ ಈ ವ್ಯಕ್ತಿ ಬಗ್ಗೆ ತುಂಬ ಯೋಚನೆ ಮಾಡೋದಿದೆ. ಇಲ್ಲೊಂದು ಹೆವಿ ಎನರ್ಜಿ ಬರ್ತಾ ಇದೆ. ನೀವು ರೆಸ್ಲೆಸ್ ಆಗಿದ್ದೀರಾ ಅನ್ನಿಸ್ತಾ ಇದೆ. ಆದರೆ ಈ ವ್ಯಕ್ತಿ ಎನರ್ಜಿ ನೋಡಿದಾಗ ಇಲ್ಲೊಂದು ಪಾಸಿಟಿವಿಟಿ ಇದೆ. ನಿಮ್ಮನ್ನು ಬಿಟ್ಕೊಡೋ ಮನಸ್ಸಿಲ್ಲ. ಹೇಗಾದರೂ ಮಾಡಿ ಏನಾದರೂ ಡಿಸಿಷನ್ ತಗೋಬೇಕು ಅನ್ನೋ ಮನಸ್ಸಾಗ್ತಾ ಇದೆ. ಮುಂದೆ ಏಂಜಲ್ಸ್ ಏನು ಹೇಳ್ತಾರೆ? ಈ ಕನೆಕ್ಷನ್ ಮುಂದುವರಿಯುತ್ತಾ? ಅವ್ರು ಈ ಕನೆಕ್ಷನ್ನ ಫಿಕ್ಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅವ್ರ ಕನಸುಗಳು ಕೈಗೂಡುತ್ತಾ? ಅದನ್ನು ಕೇಳೋಣ. ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ? ಕೆಲವು ಮೆಸೇಜ್ ನೋಡೋಣ. ಕಾಂಪ್ರಮೈಸ್ ಅನ್ನೋದು ಬರ್ತಾ ಇದೆ ನೋಡಿ. ಮತ್ತೊಂದು ಆಪರ್ಚುನಿಟಿ, ಹಾಗೆ ಎಸ್ ಅನ್ನೋದು ಬರ್ತದೆ. ಮತ್ತೊಂದು ರಿಮೈನ್ ಪಾಸಿಟಿವ್. ಬಾಟಮ್ನಲ್ಲಿ ಗೆಟ್ ಮೋರ್ ಇನ್ಫಾರ್ಮೇಷನ್ ಅನ್ನೋದು ಬರ್ತಾ ಇದೆ. ಇದು ಸ್ವಲ್ಪ ಕಾಲ ಹೀಗೆ ಮುಂದುವರಿಯುತ್ತೆ. ಅವರು ಈ ಕನೆಕ್ಷನ್ನ ಫಿಕ್ಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ರು ಏನೋ ಫ್ಯಾಮಿಲಿ ಇಶ್ಯೂಸ್ ಕಾಣ್ತಾ ಇದೆ. ಆದರೆ ಮುಂದೆ ಇಲ್ಲಿ ಕಾಂಪ್ರಮೈಸ್ ಆಗುತ್ತೆ ಅನ್ನೋದು ಏಂಜಲ್ಸ್ ಹೇಳ್ತಾ ಇದ್ದಾರೆ. ಏನೋ ಮುಂದೆ ಪಾಸಿಟಿವ್ ಆಪರ್ಚುನಿಟೀಸ್ಗಳು ಬರಬಹುದು. ಈ ಕನೆಕ್ಷನ್ನ ಮುಂದುವರಿಸಬೇಕು ಅನ್ನೋ ಮನಸ್ಸಿದೆ. ಏಂಜಲ್ಸ್ ನಿಮಗೆ ಎಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಬಿ ಹ್ಯಾಪಿ ಆ್ಯಂಡ್ ರಿಮೈನ್ ಪಾಸಿಟಿವ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.